ವರಗಳನ್ನ, ಪರಲೋಕದ ಸುಜ್ಞಾನವನ್ನ ಅನುಗ್ರಹಿಸಿಕೊಟ್ಟು ಉತ್ತಮವಾದ ರೀತಿಯಲ್ಲಿ, ಆಕರ್ಷದ ರೀತಿಯಲ್ಲಿ ನಿನ್ನ ವಾಕ್ಯವನ್ನು ಪ್ರಕಟಿಸುವಂತೆಯೂ ನೀನು ಸಹಾಯವನ್ನು ಮಾಡು ದೇವ. ಈ ವಾಕ್ಯ ಭಾಗವನ್ನ ಆದಿಯಿಂದ ಅಂತ್ಯದವರೆಗೂ ನಡೆಸಿಕೊಂಡು ಹೋಗಕ್ಕೆ ಎಂಬುದಾಗಿಯೂ ನಮ್ಮ ಕರ್ತನು, ಒಡೆಯನು, ರಕ್ಷಕನು, ಮುದ್ದು ಕುಮಾರನ ಇರುವಂತ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಸೇವಕರಿಗೆ, ಈ ದಿನದಲ್ಲಿ ನಾವು ಯೆಶಾಯನ ಪ್ರವಾದನ ಗ್ರಂಥ 5ನೇ ಅಧ್ಯಾಯವನ್ನ ಧ್ಯಾನ ಮಾಡಲಿಕ್ಕಿದ್ದೇವೆ. ಈ 5ನೇ ಅಧ್ಯಾಯದಲ್ಲಿ 1ರಿಂದ 30 ವಚನಗಳನ್ನ ನಾವು ನೋಡಬಹುದು. ಈ ಒಂದು 5ನೇ ಅಧ್ಯಾಯದಲ್ಲಿ ನಾವು 3 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. 1ನೇ ಭಾಗ ನಾವು ನೋಡ್ತಿರುವಾಗ 5ನೇ ಅಧ್ಯಾಯ 1ರಿಂದ 7 ವಚನ ತನಕ ನನ್ನ ಪ್ರಿಯನ ನನ್ನು ಮತ್ತು ಅವನ ತೋಟದ ಕುರಿತು 1ನೇ ಒಂದು ಭಾಗ ನಾವು ನೋಡ್ತೇವೆ. 2ನೇ ಭಾಗ 8ನೇ ವಚನದಿಂದ 24ನೇ ವಚನ ತನಕ ಅಲ್ಲಿ 6 ಬಗೆಯ ಪಾಪಿಗಳಿಗೆ ಆಗ್ತಕ್ಕಂಥ ಒಂದು ದುರವಸ್ಥೆಯ ಒಂದು ಕುರಿತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. 3ನೇ ಭಾಗ ನೋಡ್ತಿರುವಾಗ 25ನೇ ವಚನದಿಂದ 30ನೇ ವಚನ ತನಕ ಯೆಹೋವನು ತನ್ನ ಜನರನ್ನ ದಂಡಿಸಲು ಶತ್ರುಗಳನ್ನ ಬರಮಾಡುತ್ತಾನತಕ್ಕಂಥ ವಿಷಯವನ್ನ ನಾವು ಧ್ಯಾನ ಮಾಡ್ತೇವೆ. ಈಗ ವಿಶೇಷವಾಗಿ ನಾವು 1ನೇ ಭಾಗಕ್ಕೆ ಹೋಗೋಣ. 5ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ಪಡ್ತದೆ. ಅದೇನೆಂಬುದನ್ನು ನೋಡ್ತಿರುವಾಗ, ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನ ನಾನು ಆಡುವೆ ಕೇಳಿರಿ ಎಂಬುದಾಗಿ. ಇಲ್ಲಿ ಒಬ್ಬ ದೇವರ ಒಂದು ಸೇವಕಿ ದೇವರನ್ನ ಈ ಒಂದು ದ್ರಾಕ್ಷಿಯ ತೋಟದ ಮೂಲಕವಾಗಿ ವರ್ಣಿಸಿ ಒಂದು ಹಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ ಒಂದು ಯೆಹೋವನ ಒಂದು ದ್ರಾಕ್ಷಿಯ ತೋಟ ಓದಿದು ವಿಶ್ವಾಸಿಗಳಿಗೆ ಹೋಲಿಕೆಯಾಗಿರುತ್ತದೆ. ಆ ದ್ರಾಕ್ಷಿಯ ತೋಟದ ಯಜಮಾನ ಎಂಬುದನ್ನು ನೋಡ್ತಿರುವಾಗ ಅದು ದೇವರಿಗೆ ಹೋಲಿಕೆಯಾಗಿದೆ. ಈ ಒಂದು ದ್ರಾಕ್ಷಿಯ ತೋಟ ಅಂತಕ್ಕಂಥದ್ದು ಒಬ್ಬ ರಾಣಿಗೆ ಹೋಲಿಕೆಯಾಗಿರುತ್ತದೆ ಮತ್ತು ಆ ದ್ರಾಕ್ಷಿಯ ತೋಟಗಾರನಿಗೆ ಒಬ್ಬ ರಾಜನಿಗೆ ಹೋಲಿಕೆಯಾಗಿರುತ್ತದೆ ಎಂಬುದನ್ನು ಚಿತ್ರದ ಭಾಗದಲ್ಲಿ ನೋಡುತ್ತಾ ಇದ್ದೇವೆ. ಈ ದ್ರಾಕ್ಷಿಯ ತೋಟ ಅಂತಕ್ಕಂಥದ್ದು ಒಂದು ಸಭೆಗೆ ಹೋಲಿಸಲಾಗಿದೆ ಮತ್ತು ದ್ರಾಕ್ಷಿಯ ತೋಟದ ಯಜಮಾನ ಅಂತಕ್ಕಂಥದ್ದನ್ನ ದೇವರಿಗೆ ಹೋಲಿಸಲಾಗಿದೆ. ಮತ್ತು ಈ ದ್ರಾಕ್ಷಿಯ ತೋಟ ಅಂತಕ್ಕಂಥದ್ದನ್ನ ಒಬ್ಬ ದೈವ ಸೇವಕರಿಗೆ ಹೋಲಿಕೆ ಆಗಿದೆ ಮತ್ತು ತೋಟಗಾರನ ಅಂತಕ್ಕಂಥದ್ದನ್ನ ದೇವರಿಗೆ ಹೋಲಿಕೆಯಾಗಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತಾ ಇದೆ. ಇಲ್ಲಿ ದೇವರು ಕೇಳಪಡ್ತದೆ, ಆ ಹಾಡು ಯಾವ ರೀತಿಯಲ್ಲಿ ಇದೆ ಎಂಬುದನ್ನು ನೋಡ್ತಿರುವಾಗ, ಸಾರ್ವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಅಗೆತ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆಯ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಒಂದು ಬುರುಜನ್ನು ಕಟ್ಟಿ ದ್ರಾಕ್ಷಿಯ ಒಂದು ತೊಟ್ಟಿಯನ್ನು ಕೊರೆಯಿಸಿ ಮಾಡಿಕೊಂಡು ತೋಟವು ಒಳ್ಳೆಯ ದ್ರಾಕ್ಷಿ ಹಣ್ಣನ್ನ ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು ಎಂಬುದಾಗಿ. ಇಲ್ಲಿ ನಾವು ನೋಡ್ತಿರುವಾಗ ದ್ರಾಕ್ಷಿಯ ತೋಟ ಅಂತಕ್ಕಂಥದ್ದನ್ನ ದೇವರು ಸಭೆಗೆ ಹೋಲಿಕೆ ಮಾಡಲಾಗಿದೆ. ಸಭೆಯನ್ನ ಸರಿಯಾದ ರೀತಿಯಲ್ಲಿ ನಾವು ನಡೆಸಿಕೊಂಡು ಹೋಗುತ್ತಿರುವಾಗ, ಸಭೆ ಸರಿಯಾದ ರೀತಿಯಲ್ಲಿ ಆತ್ಮಿಕವಾದ ರೀತಿಯಲ್ಲಿ ಒಂದು ಹಣ್ಣನ್ನು ಬಿಡುತ್ತಿರುವ ಫಲವನ್ನು ಕೊಡುತ್ತಿರುವಾಗ ಆಗ ದೇವರಿಗೆ ಏನಾಗುತ್ತೆ? ಸಂತೋಷವಾಗುತ್ತೆ. ಇಲ್ಲಿದ್ರೆ ಏನಾಗುತ್ತೆ? ದೇವರಿಗೆ ಮನಸ್ಸಿಗೆ ನೋವು ಉಂಟಾಗುತ್ತೆ. ಅದೇ ರೀತಿಯಲ್ಲಿ ಒಬ್ಬ ದ್ರಾಕ್ಷಿ ತೋಟನು ಸಹ ಆ ದ್ರಾಕ್ಷಿಯ ಒಂದು ಬೆಳ್ಳೆಯನ್ನ ಹೊಲದಲ್ಲಿ ಹಾಕಿ ಅದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಸಕಲ ವಿಧವಾದ ರೀತಿಯ ಒಂದು ಕೆಲಸ ಕಾರ್ಯಗಳನ್ನ ಮಾಡಿ ಅದಕ್ಕೆ ಬೇಕಾಗ್ತಕ್ಕಂಥ ಔಷಧೋಪಚಾರಗಳನ್ನ ಹಾಕಿ ಅದಕ್ಕೆ ಬೇಕಾಗ್ತಕ್ಕಂಥ ನೀರನ್ನ ಬಿಟ್ಟು ಆ ದ್ರಾಕ್ಷಿಯ ತೋಟ, ದ್ರಾಕ್ಷಿಯ ಬಳ್ಳಿ ಸರಿಯಾದ ರೀತಿ ಫಲ ಕೊಡದೆ ಹೋದರೆ ಆ ರೈತನಿಗೆ ಯಾವ ರೀತಿಯಲ್ಲಿ ಮನಸ್ಸಿಗೆ ನೋವು ಉಂಟಾಗುತ್ತೋ ಹಾಗೆ ದೇವರು ಮಕ್ಕತಕ್ಕಂಥ ನಾವು ಸಹ ಈ ಲೋಕದಲ್ಲಿ ಇರ್ತಿರುವಾಗ ಆತ್ಮಿಕ ರೀತಿಯಲ್ಲಿ ದೇವರಿಗೆ ಫಲ ಕೊಡ್ತಕ್ಕಂಥ ಮಕ್ಕಳು ನಾವಾಗಲಿ. ಇಲ್ಲವಾದರೆ ದೇವರಿಗೆ ಮನಸ್ಸು ಉಂಟಾಗ್ತಕ್ಕಂಥ ಒಂದು ವರ್ತನೆಯನ್ನ, ಕೆಲಸ ಕಾರ್ಯವನ್ನ ನಾವು ಮಾಡಿದಂತಾಗ್ತದೆ ಎಂಬುದಾಗಿ ಎಲ್ಲಾ ದೈವ ಸೇವಕರಿಗೂ ಇದು ತಿಳಿಸಲ್ಪಡ್ತಾ ಇದೆ. ಒಬ್ಬ ತಾಯಿ ಸಹ ತನ್ನ ಮಗನನ್ನ ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿಸಬೇಕು,
ಉತ್ತಮ ರೀತಿಯಲ್ಲಿ ಓದಿಸಬೇಕು, ಒಂದು ಒಳ್ಳೆಯ ಸ್ಥಾನಮಾನವನ್ನು ಗಿಟ್ಟಿಸಬೇಕಂತಕ್ಕಂಥ ಆಸೆ ಆಕಾಂಕ್ಷೆ ತಕ್ಕೊಬ್ಬದ ತಾಯಿ ಮುಂದಿನ ದಿನಮಾನಗಳಲ್ಲಿ ಅವನು ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಉತ್ತಮ ರೀತಿಯ ವಿದ್ಯಾಭ್ಯಾಸ ಮಾಡದಿರುವಾಗ, ಉತ್ತಮ ರೀತಿಯ ತನ್ನ ಜೀವನವನ್ನು ನಡೆಸದೇ ಇರುವಾಗ ಆ ತಾಯಿಗೆ ಏನಾಗುತ್ತೆ ನೋವು ಉಂಟಾಗ್ತದೆ, ತಂದೆ ತಾಯಿಗೆ ನೋವು ಉಂಟಾಗ್ತದೆ. ಎಂಥ ಮಕ್ಕಳನ್ನ ನಾವು ಹೊಡೆದು ಬಿಟ್ಟು ಅಂತಕ್ಕಂಥ ನೋವು ಯಾವ ರೀತಿ ಉಂಟಾಗುತ್ತೋ ಅದೇ ರೀತಿಯಲ್ಲಿ ದೇವರಲ್ಲಿ ನಾವು ಈ ಲೋಕದಲ್ಲಿ ಜೀವಿಸ್ತಿರುವಾಗ, ಈ ಲೋಕದಲ್ಲಿ ನಾವು ಬದುಕಿ ಬಾಳುತ್ತಿರುವಾಗ ನಾವು ಉತ್ತಮ ರೀತಿಯಲ್ಲಿ ಆತ್ಮಿಕ ರೀತಿಯಲ್ಲಿ ಬೆಳೆದು ಆತ್ಮಿಕ ರೀತಿಯ ಫಲಗಳನ್ನು ಕೊಡ್ತಕ್ಕಂಥ ಮಕ್ಕಳು ನಾವು ಆಗಬಹುದಾದ್ರೆ ದೇವರು ಖಂಡಿತವಾಗಿ ನಮ್ಮಿಂದ ಸಂತೋಷ ದೇವರಿಂದ ನಮಗೆ ಆಶೀರ್ವಾದ ಉಂಟಾಗತಕ್ಕಂಥದ್ದನ್ನ ನಾವು ಈ ವಾಕ್ಯದ ಮೂಲಕ ತಿಳ್ಕೊಳ್ಬಹುದಾಗಿದೆ. ಇಲ್ಲಿ ಮತ್ತೆ ಮುಂದೆ ನೋಡ್ತಿರುವಾಗ 3ನೇ ಒಂದು ವಚನ ನೋಡುತ್ತಿರುವಾಗ ಇಲ್ಲಿ ಹೀಗೆ ಹೇಳಲ್ಪಡುತ್ತದೆ, ಯೆರೂಸಲೇಮಿನ ನಿವಾಸಿಗಳೇ, ಯಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು, ಅದು ಒಳ್ಳೆಯ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಏಕೆ ಹೊಲಸು ಹಣ್ಣನ್ನು ಬಿಟ್ಟಿತು. ಇಲ್ಲಿ ದೇವರು ಒಬ್ಬ ತೋಟಗಾರನು ಒಳ್ಳೆಯ ಒಂದು ಫಲ ಕೊಡಬೇಕಾಗಿತ್ತು ನನ್ನ ದ್ರಾಕ್ಷಿ ತೋಟ, ಆದರೆ ಕೆಟ್ಟ ಹಣ್ಣು ಹೊಲಸು ಹಣ್ಣು ಬಿಟ್ಟಿತ್ತು ಯಾಕೆ ಅಂತಕ್ಕಂಥ ಪ್ರಶ್ನೆಯನ್ನ ಅಲ್ಲಿ ಬರ್ತಾ ಇದೆ. ಹಾಗೆ ನಮ್ಮ ಜೀವಿತದಲ್ಲಿ ಸಹ ಈ ಲೋಕದಲ್ಲಿ ನಾವು ಎಷ್ಟೋ ರೀತಿಯಲ್ಲಿ ದೇವರ ಸೇವಾ ಕಾರ್ಯಗಳನ್ನು ಮಾಡ್ತಿರುವಾಗ, ಒಳ್ಳೆಯ ರೀತಿಯಲ್ಲಿ ದೈವ ಜನ ನಡೆಸ್ತಿರುವಾಗ ಕೆಲವರು ಏನಾಗ್ತದೆ ಸಡನ್ಲಿ ಅವರು ಕೆಟ್ಟು ಹೋಗ್ತಾರೆ. ಯಾಕೆ ಕೆಟ್ಟು ಹೋದ್ರು ಇವರು ಅಂತಕ್ಕಂಥ ಅವಾಗ ನಮ್ಗೆ ಏನಾಗುತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ. ಅದೇ ರೀತಿಯಲ್ಲಿ ದೇವರ ಮುಖಾಂತರ ನಾವು ಈ ಲೋಕದಲ್ಲಿ ಒಳ್ಳೆಯವರಾಗಿ ಮತ್ತು ಕೆಟ್ಟತಕ್ಕಂಥ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ, ಕೆಟ್ಟದಾಗಿ ಜೀವನ ಮಾಡುವುದರ ಮೂಲಕವಾಗಿ ದೇವರಿಗೆ ಮನಸ್ಸು ನೋವು ಉಂಟಾಗ್ತದೆ. ಆ ರೀತಿಯಲ್ಲಿ ದ್ರಾಕ್ಷಿಯ ತೋಟ ಅಂತಕ್ಕಂಥದ್ದು ದೇವರು ಒಬ್ಬ ಸಭೆಗೆ ಹೋಲಿಕೆ ಮಾಡಿದ್ದಾರೆ. ದ್ರಾಕ್ಷಿಯ ತೋಟ ಅಂತಕ್ಕಂಥದ್ದು ಒಬ್ಬ ಸ್ತ್ರೀಗೆ ಒಬ್ಬ ರಾಣಿಗೆ ಹೋಲಿಕೆ ಮಾಡಿದ್ದಾರೆ. ದ್ರಾಕ್ಷಿಯ ತೋಟ ಅಂತಕ್ಕಂಥದ್ದು ವಿಶ್ವಾಸಿಗಳಿಗೆ ಹೋಲಿಕೆ ಮಾಡಿದ್ದಾರೆ. ದ್ರಾಕ್ಷಿಯ ತೋಟಗಾರ ಅಂತಕ್ಕಂಥದ್ದು ದೇವರಿಗೆ ಹೋಲಿಕೆ ಆಗಿದೆ. ಇದರಲ್ಲಿ ದೇವರು ಮತ್ತು ದೇವರ ಮಕ್ಕಳು ಯಾವ ರೀತಿ ಇರಬೇಕು, ತೋಟ ಅಂತಕ್ಕಂಥ ವಿಷಯದಲ್ಲಿ ನೋಡ್ತಿರುವಾಗ ಈ ಲೋಕದಲ್ಲಿ ಹಲವಾರು ಸಕಲ ರೀತಿಯ ತೋಟಗಳನ್ನು ನಾವು ನೋಡುತ್ತೇವೆ. ಆ ತೋಟಗಳನ್ನು ನೋಡಿದಾಗ ಮನಸ್ಸಿಗೆ ಒಂದು ನೆಮ್ಮದಿ, ಮನಸ್ಸಿಗೆ ಒಂದು ಆನಂದ, ಮನಸ್ಸಿಗೆ ಒಂದು ಉಲ್ಲಾಸ ಬರ್ತದೆ. ಹಾಗೆ ದೇವರ ಮಕ್ಕಳು ಅಂತಕ್ಕಂಥ ನಾವು ತೋಟ ಯಾವ ರೀತಿಯಲ್ಲಿ ಹಚ್ಚು ಹಸಿರಾಗಿ ಬೆಳೀತದೋ, ತೋಟ ಯಾವ ರೀತಿಯಲ್ಲಿ ಹೂ ಬಿಡ್ತದೋ, ತೋಟ ಯಾವ ರೀತಿಯಲ್ಲಿ ಕಾಯಿ ಬಿಡ್ತದೋ, ತೋಟ ಯಾವ ರೀತಿಯಲ್ಲಿ ಉತ್ತಮದಲ್ಲಿ ಫಲಗಳನ್ನು ಕೊಡ್ತದೋ, ದೇವರ ಮಕ್ಕಳತಕ್ಕಂಥ ನಾವು ಸಹ ಸತ್ಯವೇದ ಭಾಗತಕ್ಕಂಥ ಒಂದು 9 ಆತ್ಮಿಕವಾದಕ್ಕಂಥ ಫಲಗಳನ್ನ ಕೊಡತಕ್ಕಂಥ ಮಕ್ಕಳು ನಾವಾಗುವುದಾದರೆ ದೇವರು ಖಂಡಿತವಾಗಿ ನಮ್ಮ ಮೂಲಕವಾಗಿ ಮಹಿಮೆ ಪಡುತ್ತಾರೆ ಮತ್ತು ದೇವರ ಮೂಲಕವಾಗಿ ನಮಗೆ ಆಶೀರ್ವಾದ ಉಂಟಾಗತಕ್ಕಂಥದ್ದನ್ನ ಸತ್ಯವೇದ ಭಾಗದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಬಹುದಾಗುತ್ತೆ. ಅದೇ ರೀತಿಯಲ್ಲಿ ಮುಂದೆ ನೋಡ್ತಿರುವಾಗ 7ನೇ ಭಾಗ ನಾವು ನೋಡ್ತಿರುವಾಗ 5ನೇ ಅಧ್ಯಾಯ 8ರಿಂದ 24 ವಚನದಲ್ಲಿ ನೋಡ್ತಾ ಇದ್ದೇವೆ, 6 ಬಗೆಯ ಪಾಪಿಗಳಿಗೆ ಆಗ್ತಕ್ಕಂಥ ಒಂದು ದುರಾವಸ್ಥೆ. ಈ ಲೋಕದಲ್ಲಿ ನಾವು ನೋಡ್ತಿರುವಾಗ ಅನೇಕ ಜನರು ಸಕಲ ವಿಧ ರೀತಿಯ ಪಾಪದ ಕಾರ್ಯಗಳನ್ನ ಮಾಡಿ ತಮ್ಮ ಜೀವಿತವನ್ನ ಅಧೋಗತಿಗೆ ತರಳಿ ಬಿಡುತ್ತಾರೆ. ಹಾಗೆ ದೇವರ ಮಕ್ಕಳತಕ್ಕಂಥ ನಾವು ಸಹ ಈ ಲೋಕದ ಒಂದು ಇಜ್ಜೋಡಕ್ಕೆ ಒಳಗಾಗಬಾರ್ದು. ಈ ಲೋಕದ ಪಾಪದ ಕಾರ್ಯಗಳಿಗೆ ನಾವು ದಾಸರಾಗಬಾರ್ದು. ಈ ಲೋಕದ ಪಾಪದ ಕಾರ್ಯಗಳಿಗೆ ನಾವು ಆ ಆಸೆ ಭಾಷೆಗಳಿಗೆ ಒಳಗಾಗಬಾರದು. ಈ ಲೋಕದ ಪಾಪದ ಕಾರ್ಯಗಳಿಗೆ ನಾವು ಮರಳಾಗಬಾರದು. ಈ ಲೋಕದ ಒಂದು ದೋಷವನ್ನು ಹತ್ತದಂತೆ ನಾವು ದೂರ ಇರಬೇಕೆಂಬುದು ಸಹ ಸತ್ಯದ ಭಾಗ ನಮಗೆ ಬೋಧಿಸಲು. ಈ ಲೋಕದಲ್ಲಿ ನಾವು ಬದುಕಿ ಬಾಳುತ್ತಿರುವಾಗ ನಾವು ಪಾಪಕ್ಕೆ, ನಾವು ಆಶೆ ಪಾಶೆಗಳಿಗೆ ಮರಳಾಗಿ, ಈ ಲೋಕದ ವೈಭವಕ್ಕೆ ನಾವು ಮರಳಾಗಿ ಪಾಪದ ಬಲೆಯಲ್ಲಿ ಸಿಕ್ಕಿಕೊಳ್ಳದ ರೀತಿಯಲ್ಲಿ ದೂರವಾಗಿರತಕ್ಕಂಥ ಮಕ್ಕಳು ನಾವು ಆಗಬೇಕೆಂಬುದು ಸತ್ಯದ ಭಾಗದಲ್ಲಿ ಪಡುತ್ತದೆ. ಈ ಸತ್ಯದ ಭಾಗದಲ್ಲಿ 6 ರೀತಿಯ ಪಾಪಿಗಳು ಯಾವ ರೀತಿಯಲ್ಲಿ ಅವರು ದೇವರು ಶಿಕ್ಷೆ ಕೊಡಬೇಕಂತಕ್ಕಂಥದನ್ನ ಆಲೋಚನೆ ಮಾಡ್ತಾರೆ. ದೇವರಿಗೆ ಅಷ್ಟು ಉಗ್ರ ಕೋಪ ಬರುವ ರೀತಿಯಲ್ಲಿ ಈ ಪಾಪದ ಕಾರ್ಯಗಳನ್ನ ಇಲ್ಲಿ ಮಾಡ್ತಾರೆ. ಏಷ್ಯನ ಪ್ರವರ್ಗಂತಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗೆ ನಾವು ಪಾಪ ಅಂತಕ್ಕಂಥದ್ದು ನಾವು ವಿಷಯಕ್ಕೆ ನಾವು ಬರುವಾಗ ಒಂದು ಸುಳ್ಳು ಹೇಳಿದ್ರೆ ಸಹ ಅದು ಪಾಪವಾಗ್ತದೆ. ಒಬ್ಬರ ಮನಸ್ಸಿನಲ್ಲಿ ಏನೋ ಅಂದುಕೊಂಡ್ರು ಸಹ, ಕೆಟ್ಟ ಅಭಿಪ್ರಾಯ ಅಂದುಕೊಂಡ್ರು ಸಹ ಅದು ಪಾಪವಾಗ್ತದೆ. ಅನೇಕ ನಾವು ಆ ಒಂದು ವಿಚಾರ ನಾವು ಮಾಡ್ತಿರುವಾಗ, ಅದನ್ನು ಆತ್ಮಿಕ ರೀತಿಯಲ್ಲಿ ಆಳವಾಗಿ ಧ್ಯಾನ ಮಾಡ್ತಿರುವಾಗ ನಾವೊಂದು ಚಿಕ್ಕ ಪಾಪ ಆದ್ರೂ ಸಹ ಅದು ದೊಡ್ಡ ಪಾಪವಾಗಿ ಪರಿಣಾಮ ಮುಂದೆ ಬೀರ್ತದೆ ಅಂತಕ್ಕಂಥದ್ದನ್ನ ನಾವು ಅದನ್ನ ಬಹಳ ಆಳವಾದ ರೀತಿಯಲ್ಲಿ ಅರ್ಥೈಸ್ಕೊಳ್ತಕ್ಕಂಥದ್ದು ನಾವು ಆಗಬೇಕು. ಇಲ್ಲದಿದ್ದರೆ ಅದೇನಾಗ್ತದೆ, ಚಿಕ್ಕದ ಪಾಪಗಳು ಅದೇನಾಗುತ್ತಂತ ನಾವು ಅನಿಸುತ್ತದೆ, ಅದು ನಮ್ಮನ್ನೇ ಮಾಡ್ತದೆ, ದೊಡ್ಡ ಪಾಪಕ್ಕೆ ಅದು ನಮ್ಮನ್ನ ಉರ್ಲಿಗೆ ಸಿಕ್ಕಿ ಹಾಕೊಳ್ಳುವಂತೆ ಅದು ನಮ್ಮನ್ನ
ಮಾರ್ಪಡಿಸುತ್ತದೆ. ಅದಕ್ಕೆ ನಾವು ದೇವರ ವಾಕ್ಯವನ್ನ ಓದಿ ದೇವರ ವಾಕ್ಯವನ್ನು ತಿಳಿದುಕೊಂಡು ಆ ದೇವರ ವಾಕ್ಯ ಓದುವುದು ಮಾತ್ರವಲ್ಲ, ದೇವರ ವಾಕ್ಯವನ್ನು ತಿಳ್ಕೊಳ್ಳುವುದು ಮಾತ್ರವಲ್ಲ, ದೇವರ ವಾಕ್ಯದ ಪ್ರಕಾರ ಜೀವಿಸ್ತಕ್ಕಂಥ ಮಕ್ಕಳು ಮತ್ತು ದೇವರಿಗೆ ಫಲ ಕೊಡ್ತಕ್ಕಂಥ ಮಕ್ಕಳು ನಾವು ಆಗುವುದಾದರೆ ಇಲ್ಲಿ ಸತ್ಯವಾದ ಭಕ್ತಿ ಇರ್ತಕ್ಕಂಥ 6 ಒಂದು ಜನರ ಒಂದು ವಿವಿಧವಾದ ರೀತಿಯ ಒಂದು ಕೆಟಗರಿಯ ಜನರಿಗೆ ಬರ್ತಕ್ಕಂಥ ಒಂದು ದುರಾವ್ಯವಸ್ಥೆಯಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುದಾಗಿ ಸತ್ಯವಾದ ಭಾಗ ನಮಗೆ ಬೋಧಿಸಲ್ಪಡುತ್ತದೆ. ಈಗ ನಾವು ಒಂದೊಂದು ಧ್ಯಾನ ಮಾಡಿಕೊಳ್ಳೋಣ. 5ನೇ ಅಧ್ಯಾಯ 8ರಿಂದ 10 ವಚನ ನೋಡ್ತಿರುವಾಗ ಇಲ್ಲಿ ಹೇಳಿರ್ತದೆ, ಅಯ್ಯೋ ಮನೆಗೆ ಮನೆಯನ್ನು ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪ ಸ್ಥಳವನ್ನು ಬಿಡದೆ ದೇಶದ ಮಧ್ಯದಲ್ಲಿ ತಾವಾಗಿ ವಾಸಿಸುವ ಗತಿ ಏನು ಹೇಳಲಿ. ಈ ಲೋಕದಲ್ಲಿ ಎಷ್ಟೋ ಜನರಿಗೆ ಹೊಲದ ಬಗ್ಗೆ, ಈ ಲೋಕದ ಒಂದು ಹೊಲದಲ್ಲಿ ನಾವು ಆಸ್ತಿ ಮಾಡಬೇಕು, ಹೊಲವನ್ನು ಗಳಿಸ್ಬೇಕಂತಕ್ಕಂಥದ್ದನ್ನ ಹೆಚ್ಚಿನ ರೀತಿಯಲ್ಲಿ ಆಸೆ ಆಕರ್ಷಣೆ ಹೊಂದಿರ್ತಕ್ಕಂಥವ್ರು ಈ ಲೋಕದಲ್ಲಿರ್ತಾರೆ. ಸ್ವಲ್ಪ ಸಹ ಜಾಗ ಬಿಡಬಾರ್ದು, ಎಲ್ಲ ನನಗೆ ಆಗ್ಬೇಕು, ಎಲ್ಲ ನನ್ನದೇ ಆಗ್ಬೇಕಂತಕ್ಕಂಥ ಒಂದು ಆಸೆ, ಸ್ವಂತ ಒಂದು ಅಭಿವೃದ್ಧಿ ಮಾಡ್ಕೊಳ್ತಕ್ಕಂಥವ್ರು ಸಹ ಈ ಲೋಕದಲ್ಲಿ ನೋಡ್ತಾ ಇದ್ದೇವೆ. ಆ ರೀತಿಯಲ್ಲಿ ನಾವು ಇರಬಾರದು. ಸತ್ಯದ ಭಾಗದಲ್ಲಿ ಒಂದು ವಾಕ್ಯ ಬರ್ತದೆ, ಸ್ವಹಿತಕ್ಕಿಂತ ಪರಹಿತನ ನಾವು ಬಯಸುವುದರಲ್ಲಿ ಎಂಬುದಾಗಿ ಕೊರಿಂಥ್ಯ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಲೋಕದ ಜನರು ಏನ್ ಮಾಡ್ತಾರೆ, ಸ್ವಂತ ಎಲ್ಲ ತಮ್ಮಿಗೆ ಆಗಬೇಕು, ಒಂದು ಆಸ್ತಿ ಆಗಲಿ, ಅಂತಸ್ತಾಗಲಿ, ಹೊಲ ಆಗಲಿ, ಮನೆ ಆಗಲಿ, ಎಲ್ಲ ನಮಗೆ ಆಗ್ಬೇಕು, ಬೇರೆ ಆಗಿ ಬರತಕ್ಕಂಥ ಒಂದು ಕೆಟ್ಟ ಉದ್ದೇಶ ಇಟ್ಕೊಂತಕ್ಕಂಥ ಜನರಿಗೆ ದೇವರು ಒಂದು ಉಗ್ರವಾದ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡುತ್ತೇನೆ ಎಂಬುದಾಗಿ ಮುಂದೆ ಹೇಳಿ ತಿಳಿಸಲ್ಪಡ್ತದೆ. ಆ ರೀತಿಯಲ್ಲಿ ದೇವ್ರ ಮಕ್ಕತಕ್ಕಂಥ ನಾವು ಸಹ ಈ ಲೋಕದಲ್ಲಿ ಜೀವಿಸ್ತಿರುವಾಗ ಸ್ವಂತ ಹಿತಕ್ಕಿಂತ ಪರಹಿತೆಯನ್ನ ಆಲಿಸುವುದು, ಪರಹಿತನ್ನ ಬಯಸುವುದು, ಪರಹಿತಕ್ಕಾಗಿ ನಾವು ಕಷ್ಟಪಡುವುದು, ಪರಹಿತವನ್ನು ನಾವು ಕ್ರಿಯೆಗಳಲ್ಲಿ ಮಾಡಿ ತೋರಿಸುವುದು ಬಹಳ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಂಬತಕ್ಕಂಥದ್ದನ್ನ ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಸ್ವಾರ್ಥಿಗಳಾಗಿರಬಾರ್ದು, ನಾವು ನಿಸ್ವಾರ್ಥಿಗಳಾಗಿರ್ಬೇಕು. ಈ ಲೋಕದ ಜನರು ಎಷ್ಟೋ ಜನ ಏನ್ ಮಾಡ್ತಾರೆ, ತಮ್ಮ ಹಿತಕ್ಕಾಗಿ, ತಮ್ಮ ಕುಟುಂಬಕ್ಕಾಗಿ, ತಮ್ಮ ಜನಕ್ಕಾಗಿ, ತಮ್ಮ ಒಂದು ಹಿತದೃಷ್ಟಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಹೊರತು, ಆದರೆ ಪರರ ಹಿತದೃಷ್ಟಿಯಿಂದ, ಪರರ ಕೆಲಸಕ್ಕಾಗಿ, ಪರರ ಒಂದು ಕಷ್ಟ ಸಂಕಟಗಳಿಗೆ ಪಾಲುಗಾರರಾಗಿ, ಪರರ ಒಂದು ಹಿತದೃಷ್ಟಿಯಿಂದ ಕೆಲಸ ಇರ್ತಕ್ಕಂಥ ಒಂದು ಮನಸ್ಸು ಇಲ್ಲದೆ ಈ ಲೋಕದ ಎಷ್ಟೋ ಜನರು ಇದ್ದಾರೆ. ಆದರೆ ದೇವರ ಮಕ್ಕತಕ್ಕಂಥ ನಾವು ಸ್ವಾಹಿತಕ್ಕಿಂತ ಪರಹಿತವನ್ನು ಅನುಭವಿಸುವುದು ಬಹಳ ಮುಖ್ಯ ಎಂಬುದಾಗಿ ಕೊರಿಂಥ್ಯ ಬರೆದ ಪತ್ರಿಕೆ ಮೂಲಕವಾಗಿ ಈ ಒಂದು ವಾಕ್ಯದ ಮೂಲಕವಾಗಿ ನಮ್ಮನ್ನು ನಾವು ಮನದಟ್ಟು ಮಾಡಿ ಈ ಲೋಕದ ಒಂದು ಒಳ್ಳೆಯ ರೀತಿಯಲ್ಲಿ ಪರರಿಗೋಸ್ಕರವಾಗಿ ಸೇವೆ ಮಾಡತಕ್ಕಂಥ ದೈವ ಸೇವಕರನ್ನ ನಾವು ಆಗಬೇಕು ಎಂಬುದಾಗಿ ಈ ಸತ್ಯವಾದ ಭಾಗದ ಮೂಲಕ ನಮಗೆ ಹೇಳಲ್ಪಡ್ತಾ ಇದೆ. ಮತ್ತೆ ಮುಂದೆ ಹೇಳಲ್ಪಡ್ತದೆ, ನನ್ನ ಕಿವಿಯಲ್ಲಿ ಸೇನಾಧೀಶ್ವರನಾದ ಯೆಹೋವನು ಒಂದು ಮಾತು ಬಿದ್ದಿತ್ತು, ನೋಡಿರಿ, ಸೊಗಸಾದ ಅನೇಕ ದೊಡ್ಡ ಮನೆಗಳು ವಾಸಿಸುವುದೇ ಇಲ್ಲದೆ ಖಂಡಿತವಾಗಿ ಹಾಳಾಗುವವು. ಏಕೆಂದರೆ ಎಷ್ಟೋ ಜನರು ಸೊಗಸಾದ ರೀತಿಯಲ್ಲಿ, ವರ್ಣನೆ ಮಾಡಕ ಬರಲಾರದ ರೀತಿಯಲ್ಲಿ, ಅಷ್ಟು ಸುಂದರವಾಗಿ, ಅಷ್ಟು ಅದ್ಭುತವಾದ ರೀತಿಯಲ್ಲಿ ಮನೆಯನ್ನು ಕಟ್ಟಿಕೊಂಡಿರ್ತಾರೆ. ಆದರೆ ದೇವರ ಕೇಳ್ಪಡ್ತದೆ, ಸ್ವಾರ್ಥ ಬುದ್ಧಿ ಇರ್ತಕ್ಕಂಥವರು, ತಾವೇ ಉತ್ತಮದಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಏನ್ ಹೇಳ್ಪಡ್ತದೆ ಅಂದ್ರೆ, ಅವರ ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ ದೇವರ ಅವಕಾಶವನ್ನೇ ಕೊಡೋದಲ್ಲ ಎಂಬುದು ಸತ್ಯವಾದ ಅವಕಾಶವನ್ನೇ ಕೊಡೋದಿಲ್ಲ, ಅವ ಹಾಳಾಗಿ ಹೋಗ್ತವೆ, ಹಾಳಾಗಿದ್ದು ಹೋಗುತ್ತವೆ ಎಂಬುದು ಸತ್ಯವಾದ. ಅದಕ್ಕೆ ನಾವು ಈ ಲೋಕದಲ್ಲಿ ಜೀವನ ಮಾಡ್ತಿರುವಾಗ ಹೆಚ್ಚಿನ ರೀತಿಯಲ್ಲಿ ನಮ್ಮ ಹಿತಕ್ಕಿಂತ ಸ್ವಾಹಿತಕ್ಕಿಂತ ಪರಹಿತವನ್ನು ಅನುಭವಿಸಲಿ ಎಂಬುದಾಗಿ ಸತ್ಯವಾದ ಭಾಗದ ಮೂಲಕವಾಗಿ ನಮ್ಮನ್ನ ನಾವು ತಿಳಿದುಕೊಳ್ಬೇಕು, ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮನ್ನು ನಾವು ಈ ಲೋಕದಲ್ಲಿ ತಿದ್ದಿಕೊಂಡಾಗ ಮಾತ್ರ ಈ ಲೋಕದಲ್ಲಿ ಉತ್ತಮ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸೇವಾ ಕಾರ್ಯ ಮಾಡೋದಕ್ಕೆ ಅನುಕೂಲ ಆಗುತ್ತದೆ ಎಂಬುದಾಗಿ ಸತ್ಯವಾದ ಭಾಗ ನಮಗೆ ತಿಳಿಸಲ್ಪಡುತ್ತದೆ. ಮತ್ತು 7ನೇ ಪಾಪ ನೋಡುತ್ತಿರುವಾಗ 11ನೇ ವಚನದಲ್ಲಿ, ಅಯ್ಯೋ ಮಧ್ಯದ ಗಿಳಿಯಿಂದಲೇ ಮುಂಚಾನೆ ಎದ್ದು ಸಂಜೆಯಾದ ಮೇಲೆಯೂ ದ್ರಾಕ್ಷರಸದಿಂದ ಅಮಲೇರಿದವರಾಗಿ ಕಾಲ ಕಳೆಯುವರ ಪಾಡು ಏನು ಹೇಳಿ. ಈ ಲೋಕದಲ್ಲಿ ಎಷ್ಟೋ ಜನರು ಬೆಳಗ್ಗೆ ಎದ್ದ ತಕ್ಷಣ ಸಾಕು ಅವ್ರೇನ್ ಮಾಡ್ತಾರೆ, ಕುಡಿಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಎದ್ದ ತಕ್ಷಣ ಸಾಕು ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ದೇವ್ರ ಮಕ್ಕತಕ್ಕಂಥ ನಾವು ಹೇಗಿರ್ಬೇಕಂದ್ರೆ, ಒಂದು ಭಕ್ತನೊಂದು ಹಾಡು ಬಿಡ್ತಾನೆ, ಮುಂಜಾನೆಯಲ್ಲಿ ಹುಡುಕುವೆ ದೇವರ ಮುಖವನ್ನು ಕಂಡ ತೃಪ್ತಿ ಹೊಂದುವೆ ಎಂಬುದಾಗಿ ಒಂದು ಹಾಡಿದೆ. ಆ ರೀತಿಯಲ್ಲಿ ನಾವು ದೇವರ ಒಂದು ವಾಕ್ಯದಲ್ಲಿ, ದೇವರ ಒಂದು ಧ್ಯಾನದಲ್ಲಿ, ದೇವರ ಒಂದು ಸ್ಮರಣೆಯಲ್ಲಿ ಜೀವಿಸ್ತಕ್ಕಂಥವ್ರು ನಾವು ಆಗಬೇಕು. ಆದರೆ ಈ ಲೋಕದ ಜನರು ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಕುಡಿಯುವುದರ ಮೂಲಕವಾಗಿ ದಿನವನ್ನು ಪ್ರಾರಂಭ ಮಾಡ್ತಾರೆ. ಮತ್ತು ರಾತ್ರಿ ಆದ್ರೂ ಸಹ
ಬಿಡುವುದರಲ್ಲೇ ಅವರ ಜೀವನವನ್ನು ಕಳೀತಾರೆ. ಅವರು ಸಂತೋಷ ಪಡುತ್ತದರ ಮೂಲಕವಾಗಿ. ಆದರೆ ಮುಂದೆ ಅದರಿಂದ ಏನಾಗ್ತದೆ ಅಂತಕ್ಕಂಥದ್ದನ್ನ ಅವರು ಆಲೋಚನೆ ಮಾಡಲ್ಲ. ಕುಡಿಯುವುದರ ಮೂಲಕವಾಗಿ ಮನುಷ್ಯನಿಗೆ ಏನಾಗುತ್ತದೆ ಅಂದ್ರೆ ಶರೀರದಲ್ಲಿರ್ತಕ್ಕಂಥ ಪ್ರತಿಯೊಂದು ಪಾರ್ಟ್ಸ್ಗಳೇನಾಗ್ತವೆ ಹಾಳಾಗಿ ಹೋಗ್ತವೆ. ಲಿವರ್ ಹೋಗ್ತದೆ, ಲಿವರ್ ಇದಾಗ್ತದೆ, ಡ್ಯಾಮೇಜ್ ಆಗ್ತದೆ, ಕಿಡ್ನಿ ಪ್ರಾಬ್ಲಮ್ ಆಗ್ತದೆ, ಮತ್ತು ಹಾರ್ಟ್ ಪ್ರಾಬ್ಲಮ್ ಆಗ್ತದೆ. ಅನೇಕ ರೀತಿಯ ಒಂದು ಶರೀರದಲ್ಲಿ ದೇವರು ಸೃಷ್ಟಿ ಮಾಡ್ತಕ್ಕಂಥ ಅಂಗಾಂಗಗಳಿಗೆ ಬಲಹೀನತೆ ಆಗ್ತವೆ, ಅವು ನಾಶನಕ್ಕೆ ತುತ್ತಾಗ್ತವೆ ಅಂತಕ್ಕಂಥ ನಾವು ಆಲೋಚನೆ ಮಾಡೋದಿಲ್ಲ. ಮತ್ತು ಈ ಲೋಕದಲ್ಲಿ ಕುಡಿದು ತಿಂದು ಮಜಾ ಮಾಡಿ ಅವರು ಅನೇಕ ಒಂದು ವಾದ್ಯಗಳಲ್ಲಿ, ಸಂಗೀತದಲ್ಲಿ, ಡ್ಯಾನ್ಸ್ಗಳಲ್ಲಿ ತಮ್ಮ ಒಂದು ಕಾಲವನ್ನು ಕಳೀತಾರೆ. ಇಂಥವರ ಪಾಡು ನಾನು ನೀನಲ್ಲಿ ಎಂಬುದಾಗಿ ಸತ್ಯವಾಗ್ತದೆ. ಈ ಒಂದು ಪಾಪದ ಕಾರ್ಯಗಳಿಂದ ನಾವು ದೂರವಿದ್ದು ನಾವು ಪ್ರತಿ ದಿನ ದೇವರ ಕೀರ್ತನ ಭಾಗದಲ್ಲಿ 1ನೇ ಒಂದು ಅಧ್ಯಾಯದಲ್ಲಿ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಹಗಲಿರುಳು ದೇವರ ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡುವರು ಎಷ್ಟೋ ಒಳ್ಳೆಯದೆಂಬ ದೇವರ. ಹಾಗೆ ನಾವು ಈ ಲೋಕದ ಒಂದು ಈ ಪಾಪದ ಒಂದು ಕಾರ್ಯದಿಂದ ಹಗಲಿರುಳು ನಿಜವಾಗಲು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಪ್ರತಿದಿನ ಸತ್ಯವನ್ನು ಓದಬೇಕಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಧ್ಯಾನ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಹಗಲು ರಾತ್ರಿ ದೇವರನ್ನ ಸ್ಮರಣೆ ಮಾಡ್ತಕ್ಕಂಥ, ದೇವರನ್ನ ಆರಾಧನೆ ಮಾಡ್ತಕ್ಕಂಥ, ದೇವರ ವಾಕ್ಯನ ಪ್ರಕಟಣೆ ಮಾಡ್ತಕ್ಕಂಥ ಮಕ್ಕಳು ನಾವು ಆಗಿರುವಾಗ ಈ ಒಂದು ಪಾಪದ ಲೌಕಿಕವಾಗ್ತಕ್ಕಂಥ ಪಾಪದ ಕಾರ್ಯಗಳಿಂದ ದೂರ ಇರುವುದಕ್ಕೆ ನಾವು ಸಾಧ್ಯವಾಗುತ್ತದೆ. ಮತ್ತು ಈ ಪಾಪ ಕಾರ್ಯಗಳನ್ನ ಮಾಡ್ತಕ್ಕಂಥ ಜನರಿಗೆ ದೇವರ ವಾಕ್ಯವನ್ನು ಹೇಳುವುದಕ್ಕೆ ಸಾಧ್ಯವಾಗುತ್ತದೆ. ಮತ್ತು ಈ ಪಾಪ ಕಾರ್ಯ ಮಾಡ್ತಕ್ಕಂಥ ಜನರನ್ನ ಈ ಪಾಪದ ಕಾರ್ಯದಿಂದ ಬಿಡುಗಡೆ ಮಾಡೋದಕ್ಕೆ ದೇವರು ನಮ್ಮನ್ನು ಉಪಯೋಗ ಮಾಡುತ್ತಾನೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದೇ ರೀತಿಯಲ್ಲಿ 3ನೇ ಒಂದು ಪಾಪದ ಕಾರ್ಯ ವಚನ ಎಷ್ಟಲ್ಲಿ ಹೇಳ್ತದೆ ಅಂದ್ರೆ 18ನೇ ವಚನ ಹೇಳ್ಪಡ್ತದೆ, ಅಯ್ಯೋ ಅಕಾರ್ಯಗಳೆಂಬ ಹಗ್ಗಗಳಿಂದ ಅಪರಾಧ ವಂಚನೆಯನ್ನು ತೇರನ್ನು ಒರೆಸಿ ಮುಂದೆ ಹೋಗು ಎಂಬಂತೆ ಪಾಪದ ಒಂದು ಫಲವನ್ನ ತಮ್ಮ ಕಡೆಗೆ ಎಳೆದುಕೊಳ್ಳುತ್ತಾ ಆತನು ಆತುರದಲ್ಲಿ ನಾವು ಆತನ ಕೆಲಸವನ್ನು ನೋಡಬೇಕು, ಅದನ್ನು ಬೇಗನೆ ನಡೆಸಲಿ. ಇಸ್ರಾಯೇಲರ ಸದಮನೆ ಸ್ವಾಮಿಯು ಉದ್ದೇಶವನ್ನು ನಾವು ತಿಳಿಯಬೇಕು, ಅದು ಸಮೀಪಿಸಿ ಬರಲಿ ಎಂದು ನುಡಿಯುವವರ ಒಂದು ದುರಾವ್ಯವಸ್ಥೆಯನ್ನು ಏನು ಹೇಳಲಿ. ಇಲ್ಲಿ ಏನಾಗ್ಬಿಡ್ತದೆ, ಪಾಪದ ಕಾರ್ಯಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ತಮ್ಮನ್ನು ತಾವೇ ಸೆಳೆದುಕೊಳ್ತಕ್ಕಂಥದ್ದು, ಪಾಪದ ಕಾರ್ಯಗಳಿಗೆ ತಮ್ಮನ್ನು ತಾವೇ ಬಲಿ ಮಾಡ್ಕೊಳ್ತಕ್ಕಂಥದ್ದು, ಪಾಪದ ಕಾರ್ಯಗಳಿಗೆ ನಮ್ಮ ಮನಸ್ಸನ್ನು ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು. ನಾವೇ ಪಾಪ ಮಾಡಿ ಒಂದು ವಾಕ್ಯ ಬರ್ತದೆ, ಸತ್ಯದ ಪರಿಜ್ಞಾನವನ್ನು ತಿಳಿದುಕೊಂಡ ಮೇಲೆ ಬೇಕೆಂದು ಪಾಪ ಮಾಡಿದರೆ ಅದಕ್ಕೆ ಇನ್ನ ಯಾವ ಪಶ್ಚಾತ್ತಾಪಕ್ಕೆ ಪರಿಹಾರ ಇರುವುದಿಲ್ಲ ದೇವರ ವಾಕ್ಯ ಬರ್ತದೆ. ಇಬ್ರಿಯರ ಪತ್ರಿಕೆಯಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ಇದೆ ಆ ವಾಕ್ಯ. ಸತ್ಯದ ಪರಿಜ್ಞಾನ ತಿಳಿದುಕೊಂಡಿರ್ತಕ್ಕಂಥ ನಾವು ಪಾಪಕ್ಕೆ ದಾಸರಾಗಬಾರದು, ಪಾಪಕ್ಕೆ ನಮ್ಮ ಮನಸ್ಸು ಆಕರ್ಷಣೆ ಆಗಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಒಂದು ಕಾರ್ಯಗಳಿಂದ ನಾವು ದೂರ ಇರಬೇಕು. ಈ ಒಂದು ಕಾರ್ಯಗಳಿಂದ ಸೈತನ ಒಂದು ಶೋಧನೆ ಅನೇಕ ರೀತಿಯಲ್ಲಿ ದೈವ ಸೇವಕರಿಗೆ ಬರ್ತದೆ. ಅದರಿಂದ ನಾವು ದೂರ ಇರಬೇಕು, ಅದರಿಂದ ನಾವು ಆಕರ್ಷಿಸಲ್ಪಡಬಾರದು, ಅದನ್ನು ನಾವು ತಳ್ಳಿ ಬಿಡಬೇಕು. ಉದಾಹರಣೆ ನೋಡ್ತಿರುವಾಗ ಯೇಸುಪಂತನ ಜೀವಿತದಲ್ಲಿ ಪಾಪ ದೇವರ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲ್ಲ ಎಂಬುದಾಗಿ ಆ ಸ್ತ್ರೀಯನ್ನು ಬಿಟ್ಟು ದೂರ ಹೋದನು. ಹಾಗೆ ನಾವು ಸಹ ಈ ಲೋಕದಲ್ಲಿ ಇಂಥ ಒಂದು ಪಾಪದ ಕಾರ್ಯಗಳಿಂದ ಆಕರ್ಷಿಸಲ್ಪಡದವರಾಗಿ ಈ ಲೋಕದಲ್ಲಿ ಪಾಪದ ದೂರ ಇದ್ದು ನಾವು ಉತ್ತಮ ರೀತಿಯಲ್ಲಿ ದೇವರಿಗೆ ಸಾಕ್ಷಿ ಮಕ್ಕಳಾಗಿ ಇರ್ತಕ್ಕಂಥ ಮಕ್ಕಳು ನಾವು ಆಗಲ್ಪಡುತ್ತದೆ. ಅದೇ ರೀತಿಯಲ್ಲಿ 4ನೇ ಒಂದು ಪಾಪದ ಕಾರ್ಯ ನೋಡ್ತಿರುವಾಗ ಇಲ್ಲಿ ಹೇಳಲ್ಪಡುತ್ತದೆ 20ನೇ ವಚನದಲ್ಲಿ, ಅಯ್ಯೋ ಕೆಟ್ಟದ್ದನ್ನ ಒಳ್ಳೆದೆಂದು, ಒಳ್ಳೆದನ್ನ ಕೆಟ್ಟದ್ದೆಂದು ಬೋಧಿಸಿ, ಕತ್ತಲನ್ನ ಬೆಳಕೆಂದು, ಬೆಳಕನ್ನ ಕತ್ತಲೆಂದು ಅದಿಸಿ, ಕೈಯು ಸಿಹಿಯು ಕೈ ಎಂದು ಸ್ಥಾಪಿಸುವವರ ಗತಿ ನಾನು ಏನೆಂದು ಹೇಳಲಿ. ಈ ಲೋಕದಲ್ಲಿ ನಾವು ಎಷ್ಟೋ ಜನರಿಗೆ ಅದು ಕೆಟ್ಟದ್ದು ಬಿಡು ಅಂತ ಹೇಳಿರುವಾಗ ಅವ್ರು ಏನ್ ಮಾಡ್ತಾರೆ, ಅದು ಕೆಟ್ಟದಲ್ಲ ಅದು ಒಳ್ಳೆದೇ ಅಂತಕ್ಕಂಥ ಸಾಧನೆ ಮಾಡ್ತಕ್ಕಂಥವ್ರಿಗೆ ಅವರಿಗೆ ಎಂಥ ಗತಿ ಬರುತ್ತದೆ ಎಂಬುದಾಗಿ ನಾನು ಏನು ಹೇಳಿ ಎಂಬುದಾಗಿ ದೇವರಷ್ಟು ಉಗ್ರ ಕೋಪವನ್ನ ಇಲ್ಲಿ ತಾಳ್ತಕ್ಕಂಥ ನೋಡ್ತದೆ. ಅದೇ ರೀತಿಯಲ್ಲಿ ನಾವು ಸಹ ಈ ಲೋಕದ ಎಷ್ಟೋ ಜನರಿಗೆ ಒಳ್ಳೇದಿದ್ರೆ ಏನಾಗ್ತದೆ, ಕೆಟ್ಟದಾಗ್ತದೆ. ಕೆಲವು ಟೈಮ್ ನಾವು ಲೋಕದಲ್ಲಿ ಜೀವನ ಮಾಡ್ತಿರುವಾಗ ಇತರ ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗ್ತೀವಿ, ಅದು ನಮಗೆ ಕೆಟ್ಟದ. ಹಾಗಾಗಿರುವಾಗ ಅದನ್ನ ನಾವು ದೇವರಿಗೆ ಒಪ್ಪಿಕೊಡ್ತೀವಿ. ಮತ್ತು ಈ ಲೋಕದಲ್ಲಿ ಕೈಯಾದ ಒಂದು ಮಾತುಗಳನ್ನ ನಾವು ಹೇಳಿದಾಗ, ಸಿಹಿಯಾದ ಮಾತನ್ನು ನಾವು ಹೇಳಿದಾಗ ಅವರಿಗೆ ಅದು ಏನಾಗುತ್ತದೆ, ಕೈ ಆಗ್ತದೆ. ದೇವರ ವಾಕ್ಯ ನಾವು ಈ ತರದಲ್ಲಿ ಹೇಳ್ತಿರುವಾಗ, ಆತ್ಮ ರಕ್ಷಣೆ ಮಾಡ್ರಿ ಅಂತ ಹೇಳ್ತಿರುವಾಗ ಅವ್ರಿಗೆ ಏನಾಗ್ತದೆ ಅಂದ್ರೆ ಅದು ಕೈ ಆಗಿ ತೋರ್ತಾರೆ. ಇವರು ನಮ್ಮನ್ನ ನಮ್ಮ ಜಾತಿಯನ್ನ, ನಮ್ಮ ಕುಲವನ್ನ ಏನ್ ಮಾಡ್ತಾರೆ, ಇವರು ತಮ್ಮ ಕ್ರಿಶ್ಚಿಯನ್ ಜಾತಿಗೆ ಸೇರಿಸ್ತಿರ್ತಕ್ಕಂಥ ಒಂದು
ತಪ್ಪಾದ ಕಲ್ಪನೆಯನ್ನ ಅವರು ಈ ಲೋಕದ ಜನರು ಒಳಗೊಂಡಿರ್ತಾರೆ. ಆದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಆತ್ಮಿಕತೆ ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ ಮತ್ತು ಸತ್ಯ, ನಿಜವಾದ ಸತ್ಯ ಏನೆಂಬುದಾಗಿ ಅವರಿಗೆ ಗೊತ್ತಿರುವುದಿಲ್ಲ. ನಾವು ಸತ್ತ ಮೇಲೆ ಇಲ್ಲಿ ಹೋಗ್ತೇವೆ, ಆ ವಿಷಯ ಇವರು ಹೇಳ್ತಾ ಇರ್ತಕ್ಕಂಥ ಒಂದು ಪರಿಜ್ಞಾನ ಅವ್ರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ನಾವು ಸಿಹಿಯಾದ ಸುದ್ದಿಯನ್ನು ಹೇಳಿದ್ರೆ ಸಹ ಅವರಿಗೆ ಕಹಿಯಾಗಿ ತೋರ್ತದೆ, ನಾವು ಒಳ್ಳೆಯದು ಹೇಳಿದ್ರೆ ಸಹ ಅವರಿಗೆ ಕೆಟ್ಟದಾಗಿ ತೋರ್ತದೆ. ನಾವು ಬೆಳಕಿನಲ್ಲಿ ನಡೆದಿರಿ ಎಂಬುದಾಗಿ ಹೇಳ್ತಿರುವಾಗ ಅವ್ರು ಬೆಳಕು ಯಾವುದೋ ಕತ್ತಲೆ ಅಂತಕ್ಕಂಥ ಒಂದು ಪ್ರಜ್ಞೆ ಅಲ್ಲದೆ ಜೀವನ ಮಾಡ್ತಕ್ಕಂಥವ್ರನ್ನ ನಾವು ಈ ಲೋಕದಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಈ ಲೋಕ ನೋಡ್ತಿರುವಾಗ ಕೆಟ್ಟದಕ್ಕೆ ಜಾಸ್ತಿ ಆಸ್ಪದ ಕೊಡ್ತಾರೆ, ಒಳ್ಳೆದಕ್ಕೆ ಯಾರು ಆಸ್ಪದ ಕೊಡೋದಿಲ್ಲ. ಕೆಟ್ಟದಕ್ಕೆ ಜಾಸ್ತಿ ಪ್ರೀತಿ ಮಾಡ್ತಾರೆ, ಒಳ್ಳೆದಕ್ಕೆ ಯಾರು ಪ್ರೀತಿ ಮಾಡೋದಿಲ್ಲ. ಆ ರೀತಿಯಲ್ಲಿ ಇರುವಾಗ ನಾವು ಈ ಲೋಕದಲ್ಲಿ ಅಂತರಿಗೋಸ್ಕರವಾಗಿ ಬಹಳ ಆತ್ಮಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ನಾವು ಆಗ್ಬೇಕು. ಈ ಲೋಕದ ಪ್ರತಿದಿನ ದಿನನಿತ್ಯ ನೋಡ್ತಿರುವಾಗ ಎಷ್ಟೋ ಜನರು ನಾವು ಹೋಗ್ತಿರುವಾಗ ಬರುತ್ತಿರುವಾಗ ನಮ್ಮ ಕಣ್ಣು ಮುಂದೆ ಪಾಪದ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಅಂತವ್ರು ನಾವು ದೇವರಿಗೂ ಖುಷಿ ಕೊಟ್ಟು ಅವರಿಗೋಸ್ಕರವಾಗಿ ಕಣ್ಣೀರನ್ನು ಸುರಿಸುತ್ತಾ ಹತ್ತುವಂತ ಪ್ರಾರ್ಥನೆ ಮೂಲಕವಾಗಿ ಈ ಒಂದು ಉಲ್ಟಾ ಪಲ್ಟಿರ್ತಕ್ಕಂಥ ಜನರನ್ನ ಒಂದು ಸರಿಯಾದ ಒಂದು ಸ್ಥಿತಿಗೆ, ಒಂದು ಉತ್ತಮವಾದ ಸ್ಥಿತಿಗೆ ತರುವುದಕ್ಕೆ ದೇವರು ಸಹಾಯ ಮಾಡ್ತಿರ್ತಕ್ಕಂಥ ನಂಬಿಕೆಯಿಂದ ನಾವು ಈ ಲೋಕದ ಬದುಕಿ ಬಾಳೋಣ. ಅದೇ ರೀತಿಯಲ್ಲಿ 5ನೇ ಒಂದು ಪಾಪದ ಕಾರ್ಯ ನೋಡುತ್ತಿರುವಾಗ, ಅಯ್ಯೋ ತಮ್ಮಲ್ಲಿ ತಾವೇ ಜ್ಞಾನಿ ಎಂದು ಸ್ವಂತ ಗಣನೆಯಲ್ಲಿ ವಿವೇಕಿಗಳೆಂದು ಭಾವಿಸಿಕೊಳ್ಳುವವರ ಹಾಡು ನಾನೇನು ಹೇಳಲಿ. ಈ ಲೋಕದ ಎಷ್ಟೋ ಜನರು ಏನ್ ಮಾಡ್ತಾರೆ ಅಂದ್ರೆ ಸ್ವಂತ ನಾವೇ ಬುದ್ಧಿವಂತರು, ಸ್ವಂತ ನಾವೇ ಜ್ಞಾನವಂತರು, ಸ್ವಂತ ನಾವೇ ಇದೆ ಎಂಬುದಾಗಿ ಅವ್ರು ಏನ್ ಮಾಡ್ತಿರ್ತಾರೆ, ತಮ್ಮನ್ನು ತಾವು ಹೆಚ್ಚಿಕೊಳ್ತಾರೆ. ಆದ್ರೆ ದೇವರ ಕೇಳ್ಪಡ್ತದೆ, ಈ ಲೋಕದ ಒಂದು ಜ್ಞಾನಿಗಳನ್ನ ನಾಚಿಕೋಸ್ಕರವಾಗಿ ಅಜ್ಞಾನಿಗಳನ್ನ ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ, ಈ ಲೋಕದ ಬಲಿಷ್ಠರನ್ನ ಸೆದೆಬಡದಗೋಸ್ಕರವಾಗಿ ಬಲಹೀನರನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಈ ರೀತಿಯಲ್ಲಿ ದೇವರು ನಮ್ಮನ್ನು ಬಲಪಡಿಸುತ್ತಿರುವಾಗ ಈ ಲೋಕದ ಜನರ ಈ ವಾಕ್ಯ ಹೇಳೋದ್ರ ಮೂಲಕವಾಗಿ ಅವರ ಒಂದು ಸ್ವಾರ್ಥವನ್ನು, ಅವರ ಒಂದು ಸ್ವಂತ ಹೇಳಿಕೆಯನ್ನ, ಅವರ ಒಂದು ತಾವೇ ಬುದ್ಧಿವಂತರನ್ನ ಸರಿಯಾಗಿ ನಾವು ತಿಳಿಪಡಿಸ್ಬೇಕು. ಈ ರೀತಿಯಲ್ಲಿ ಪಾಪಕಾರಿಯಿಂದ ನಾವು ಅವರನ್ನ ದೂರ ಮಾಡತಕ್ಕಂಥದ್ದು ನಾವು ಕೊನೆಯದಾಗಿ 6ನೇ ಒಂದು ಪಾಪದ ಕಾರ್ಯ. ಅಯ್ಯೋ ಸೂರಾಪಾನರಲ್ಲಿ ಸೂರರು, ಮದ್ಯ ಮಿಶ್ರಣದಲ್ಲಿ ಸಾಕ್ಷಿಗಳು ಆಗಿ ಲಂಚಗೋಸ್ಕರವಾಗಿ ನಿರ್ದೋಷಿಗಳೆಂದು ತೀರ್ಪು ಮಾಡೋದು. ಇಲ್ಲಿ ನ್ಯಾಯ ಅನ್ಯಾಯ ಏನ್ ಮಾಡ್ತಾರೆ, ಉಲ್ಟಾಪಲ್ಟ ಮಾಡ್ತಾರೆ, ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ತೀರಿಸುವುದಿಲ್ಲ. ಆದರೆ ಈ ಲೋಕದಲ್ಲಿ ನಮ್ಗೆ ನ್ಯಾಯ ಇಲ್ಲದೆ ಹೋದರೆ ಪರಲೋಕದಲ್ಲಿ ದೇವರು ನಮಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ತೀರ್ಪು ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಮೊದಲು ಮಾಡಬೇಕು. ಈ ಲೋಕದ ಜನರು ಸಹ ನಿಜವಾದ ನ್ಯಾಯ ದೇವರು ತೀರಿಸ್ತಕ್ಕಂಥದ್ದನ್ನ ಹೇಳಿಕೊಡಬೇಕು. ಮತ್ತು ಈ ರೀತಿಯಲ್ಲಿ ಜೀವನ ಮಾಡ್ತಕ್ಕಂಥ ಒಂದು ಜನರಿಗೆ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ 3ನೇ ಒಂದು ಭಾಗದಲ್ಲಿ ನೋಡ್ತಿರುವಾಗ 25 ವರ್ಷದಿಂದ 30 ವರ್ಷದಿಂದ ಯೆಹೋವನು ತನ್ನ ಜನರನ್ನು ದಂಡಿಸಲು ಶತ್ರುಗಳನ್ನ ಬರಮಾಡುತ್ತಾನೆ. ಈ ರೀತಿಯಲ್ಲಿ ಯಾರು ಪಾಪದ ಕಾರ್ಯಗಳನ್ನ ಮಾಡ್ತಾರೋ ಅಂತವರನ್ನ ನಾಶ ಮಾಡೋದಕ್ಕೋಸ್ಕರವಾಗಿ ದೇವರೇ ಶತ್ರುಗಳನ್ನ ಏನ್ ಮಾಡ್ತಾನೆ, ಬರಮಾಡುತ್ತಾನೆ. ದೇವರು ಶತ್ರುಗಳನ್ನ ಬರಮಾಡಿ ಅವರನ್ನು ಶಿಕ್ಷೆ ಕೊಡ್ತಾನೆ ಎಂಬ ದೇವರ. ಆ ರೀತಿ ನಾವು ಈ ಲೋಕದಲ್ಲಿ ಜೀವಿಸ್ತಿರುವಾಗ ನಾವು ಶ್ರೇಷ್ಠರು, ನಾವು ಜ್ಞಾನವಂತರು, ನಾವು ಬುದ್ಧಿವಂತರು ತಿಳಿದುಕೊಂಡು ನಾವೇ ಪಾಪದ ಪ್ರೇಮ ಮಾಡ್ತಕ್ಕಂಥವ್ರು ಆಗಿರುವುದಾದ್ರೆ ದೇವ್ರ ಶತ್ರುಗಳನ್ನ ಕರೆದುಕೊಂಡು ಬಂದು ನಮ್ಮ ಮೇಲೆ ಏನ್ ಮಾಡ್ತಾರೆ, ಅವರ ತಮ್ಮ ಶಿಕ್ಷೆಯನ್ನು ಕೋಪವನ್ನು ತೀರ್ತಾರೆ ಅಂತಕ್ಕಂಥದನ್ನ ನಾವು ಮರೆಯಬಾರದು. ದೇವರು ಈ ವಾಕ್ಯವನ್ನ ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲೇಶ್ವರ ಭರತನಾದ ದೇವನೇ ನಾಮಕ್ಕೆ ಕೋಟೆಯನ್ನು ಕೊಡು ಸ್ತುತಿ ಸ್ತೋತ್ರವನ್ನು ನಾವು ಸಲ್ಲಿಸ್ತೇವೆ. ಅಪಾಯಿಸು ವಿಶೇಷವಾಗಿ ಸ್ವಾಮಿ ಏಷಿಯನ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 1ರಿಂದ 30 ವಚನಗಳನ್ನ ಧ್ಯಾನ ಮಾಡುವಂತೆ ನಿನ್ನ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸ್ವಾಮಿ ನಿನ್ನ ವಾಕ್ಯದ ಒಂದು ಶಿರೋನಾಮ ನೋಡುತ್ತಿರುವಾಗ ಯೆಹೋವನ ಒಂದು ದ್ರಾಕ್ಷಿಯ ತೋಟ ಎಂಬುದಾಗಿ, ದೇವರೇ ನೀನು ಆ ದ್ರಾಕ್ಷಿಯ ತೋಟದ ಯಜಮಾನಾಗಿದ್ದುಕೊಂಡು ದೇವರೇ ದ್ರಾಕ್ಷಿಯ ಒಂದು ಬಳ್ಳಿ ನಾವು ಆಗಿರುವಾಗ ದ್ರಾಕ್ಷಿ ತೋಟದ ಬಳ್ಳಿಯು ನಿನ್ನಲ್ಲಿಯೂ ನೀನು ನಮ್ಮಲ್ಲಿ ನೆಲೆಗೊಳ್ಳದಿದ್ದರೆ ನಾವು ಯಾವುದೇ ರೀತಿಯ ಫಲ ಕೊಡದೆ ಇರುವುದಿಲ್ಲ ಎಂಬುದನ್ನು ವಾಕ್ಯಗಳ ಪ್ರಕಾರವಾಗಿ ಸ್ವಾಮಿ, ನಾವು ನಿನ್ನಲ್ಲಿ ನೆಲೆಗೊಳ್ಳುವಂತೆಯೂ ನೀವು ನಮ್ಮಲ್ಲಿ ವಾಸ ಮಾಡುವಂತೆಯೂ ನೀವು ನಮಗೆ ಸಹಾಯ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದ್ರಾಕ್ಷಿ ತೋಟ ಫಲ ಕೊಡದೆ ಹೋದರೆ ಆ ಒಂದು ಕೊಂಬೆಗಳನ್ನ ಕಟ್ಟು ಮಾಡಿ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡುತ್ತೆ ಎಂಬುದಾಗಿ ನೀನು ವಾಗ್ದಾನ ಮಾಡಿದ ದೇವರೇ, ಅದೇ ರೀತಿ ಸ್ವಾಮಿ ನಾವು ದ್ರಾಕ್ಷಿಯ ಒಂದು ತೋಟವಾಗಿದ್ದುಕೊಂಡು ಉತ್ತಮ ರೀತಿಯಲ್ಲಿ ಫಲ ಕೊಡ್ತಕ್ಕಂಥ ಮಕ್ಕಳನ್ನಾಗಿ ದೇವರೇ ನಮ್ಮ ನಿರ್ಮಾಣ ಮಾಡ್ತಕ್ಕಂಥ ದೇವರನ್ನಾಗಿದ್ದಕ್ಕಾಗಿ ಸ್ತೋತ್ರ. ಅಪಯಶದ ರೀತಿಯಲ್ಲಿ ಸ್ವಾಮಿ ತೋಟದ ಬಗ್ಗೆ ದೇವರೇ ನಾವು ಆಲೋಚನೆ ಮಾಡ್ತಿರುವಾಗ ಈ ಒಂದು ಲೋಕದ ಜನರು ಒಂದು ತೋಟಕ್ಕಿದ್ದಂತೆ, ಆ ತೋಟಕ್ಕೆ ದೇವರು ಯಜಮಾನ ಇದ್ದಂತೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದೇ ರೀತಿಯಲ್ಲಿ 2ನೇ ಭಾಗ ನೋಡ್ತಿರುವಾಗ ಈ ಲೋಕದಲ್ಲಿ 6 ಜನರ ಪಾಪಿಗಳು ದೇವರೇ ಇದ್ದಾರೆ ಸ್ವಾಮಿ. ಆ 6 ಜನರ ಪಾಪಿಗಳನ್ನ ಸ್ವಾಮಿ, ಆ 6 ವಿಧವಾದ ರೀತಿಯಲ್ಲಿ ಕೆಟಗರಿ ಒಂದು ಪಾಪ ಮಾಡ್ತಕ್ಕಂಥ ಜನರನ್ನ
ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಸ್ವಾಮಿ ನಿನ್ನ ಮಕ್ಕಳತಕ್ಕಂಥ ನಾವೆಲ್ಲ ದೈವ ಸೇವಕರು ದೇವರೇ ಆ ಒಂದು ಪಾಪದ ಕಾರ್ಯದಿಂದ ಬಿಡುಗಡೆ ಆಗೋದಕ್ಕೆ ನಮ್ಮನ್ನು ಪ್ರೇರೇಪಣೆ ಮಾಡಿ ಅವರಿಗೋಸ್ಕರವೇ ಪ್ರಾರ್ಥಿಸುವಂತೆಯೂ ಅವರಿಗೋಸ್ಕರವಾಗಿ ದೇವರೇ ನಿನ್ನ ವಾಕ್ಯವನ್ನು ಪ್ರಕಟಣೆ ಮಾಡುವಂತೆಯೂ ನೀವು ದೇವರೇ ನಮ್ಮೆಲ್ಲರನ್ನ ದೇವರೇ ಉಪಯೋಗಿಸ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ. ದೇವರ ಕೊನೆಯ ಭಾಗ ನೋಡ್ತಿರುವ ಸ್ವಾಮಿ, ಯೆಹೋವನು ತನ್ನ ಜನರನ್ನ ದಂಡಿಸಲು ಶತ್ರುಗಳನ್ನು ಮಾಡುತ್ತಾನೆ. ದೇವರೇ ಈ ಲೋಕದಲ್ಲಿ ಸ್ವಾಮಿ ನಿನ್ನ ಮಕ್ಕಳತಕ್ಕಂಥ ನಾವು ಸ್ವಾಮಿ ದೇವರೇ ನಿನ್ನ ಹೆಸರಿನ ಸೇವಾ ಕಾರ್ಯಗಳನ್ನ ಮಾಡುತ್ತಾ ಈ ಲೋಕದಲ್ಲಿ ಏನಾರು ಪಾಪದ ಕಾರ್ಯಗಳನ್ನ ಮಾಡುವುದಾದರೆ ದೇವರೇ ನಮ್ಮ ಮೇಲೆ ಶತ್ರುಗಳನ್ನ ಬರ ಮಾಡಿ ನೀನು ನಮ್ಮನ್ನು ನಾಶ ಮಾಡುವಂತ ಒಂದು ದೇವರು ನೀನು ಆಗಿದ್ದಕ್ಕಾಗಿ ಸ್ತೋತ್ರ. ಅದೇ ರೀತಿಯ ಸಮಯ ನಾವು ಈ ಲೋಕದ ಒಂದು ದೋಷಕ್ಕೆ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಕಲ ಪಾಪದ ಕಾರ್ಯಗಳಿಂದ ದೂರ ಇದ್ದು ನಾವು ನಿನಗೋಸ್ಕರ ಬದುಕುವಂತೆಯೂ ನಿನಗೋಸ್ಕರ ನಾವು ಸಾಯುವಂತೆಯೂ ನಿನಗೋಸ್ಕರ ಈ ಲೋಕದಲ್ಲಿ ಒಳ್ಳೆ ಸಾಕ್ಷಿ ಮಕ್ಕಳಿಗೆ ಬದುಕಿ ಬಾಳುವಂತೆಯೂ ಇವರು ನಮ್ಮನ್ನ ಉಪಯೋಗಿಸಿಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ. ಅಪ್ಪ ಯೇಸು ವಿಶೇಷವಾಗಿ ಸ್ವಾಮಿ ದೇವರೇ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯೊಂದು ಡೈರೆಕ್ಟರ್ ಆಗ್ತಕ್ಕಂಥ ಪಾಸ್ಟರ್ ಗುಣಶೇಖರನ್ನ ದೇವರೇ ಅವರ ನೀವು ಆಶೀರ್ವದಿಸ್ರಿ, ಬಲಪಡಿಸ್ಕೊಂಡು ತುಂಬಿಸ್ರಿ ಮತ್ತು ಉಪನಿರ್ದೇಶಕರಾಗ್ತಕ್ಕಂಥ ದೇವರೇ ಇಂಟ್ರೆಸ್ಟ್ ಬರ್ತಾರೆ ಸ್ವಾಮಿ ನೀವು ಆಶೀರ್ವದಿಸ್ರಿ. ಅವ್ರು ಮಾಡ್ತಕ್ಕಂಥ ಸಕಲ ಎಲ್ಲ ಯೋಜನಾ ಕಾರ್ಯಗಳನ್ನ ಸ್ವಾಮಿ ಸಫಲವಾಗುವಂತೆ ನೀವು ಸಹಾಯ ಮಾಡ್ರಿ. ಮತ್ತು ಕಲ್ವಾರಿ ಚಾಪಲ್ತಕ್ಕಂಥ ಎಲ್ಲ ದೇವರೇ ಹಾಸ್ಟೆಲ್ ಮಕ್ಕಳನ್ನ ಮತ್ತು ಹಾಸ್ಟೆಲ್ ವಾರ್ಡನ್ಗಳನ್ನ ದೇವರೇ ನೀವು ಆಶೀರ್ವಾದ ಮಾಡಿರಿ. ಉತ್ತಮ ರೀತಿಯಲ್ಲಿ ಮಕ್ಕಳನ್ನ ದೇವರೇ ಕ್ರಿಸ್ತನ ಒಂದು ಪ್ರೀತಿಯಲ್ಲಿ ನಡೆಸುವಂತೆಯೂ ಅವರಿಗೆ ಪ್ರೇರೇಪಣೆ ಮಾಡ್ರಿ. ಅಪಾಯಸ್ ವಿಶೇಷವಾಗಿ ಸಮಯ ದೇವರೇ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆ ಎಲ್ಲಾ ದೈವ ಸೇವಕರು, ಎಲ್ಲಾ ಒಂದು ಸಭಾ ಪಾಲಕರು, ಎಲ್ಲಾ ಒಂದು ವಿಶ್ವಾಸಿಗಳು, ಎಲ್ಲಾ ಒಂದು ಸಭಾ ಹಿರಿಯರು, ಎಲ್ಲಾ ಒಂದು ಕ್ರೈಸ್ತ ವಿಶ್ವಾಸ ಸ್ವಾಮಿ, ಎಲ್ಲಾ ಕ್ರೈಸ್ತ ಬಂಧವರು ಸ್ವಾಮಿ ಅವರು ಬೇಕಾಗ್ತಕ್ಕಂಥ ಸಕಲ ರೀತಿಯ ದಿವಾಶೋಧಗಳನ್ನ ದಯಪಾಲಿಸಿ ಅವರಿಗೆ ಕಷ್ಟ ಸಂಕಟಗಳನ್ನ ತೊಲಗಿಸಿ ಅವರು ಉತ್ತಮವಾದ ಲೋಕದ ಒಳ್ಳೆ ಸಾಕ್ಷಿ ಮಕ್ಕಳಾಗಿ ಬದುಕಿ ಬಾಳುವಂತೆಯೂ ನೀನು ಸಹಾಯ ಮಾಡಬೇಕೆಂಬುದನ್ನು ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅಪ್ಪ ಯೇಸು ವಿಶೇಷವಾಗಿ ಸ್ವಾಮಿ ದೇವರೇ ಈ ದಿನವನ್ನು ನೀನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೆಲಸ ಕಾರ್ಯನ ಸ್ವಾಮಿ ಸಫಲವಾಗಿ ನಡೆಯುವಂತೆ ನೀನು ಸಹಾಯವನ್ನು ಮಾಡು. ನಿನ್ನ ಚಿತ್ತಕ್ಕನುಸಾರವಾಗಿ ನಮ್ಮ ನಡೆಸು. ಎಲ್ಲಾ ದೈವ ಸೇವಕರ ಒಂದು ಕುಟುಂಬವನ್ನು ಆಶೀರ್ವದಿಸು. ಎಲ್ಲಾ ದೈವ ಸೇವಕರ ಒಂದು ಕುಟುಂಬದ ಕೊಡ್ತಕ್ಕಂಥ ಮುದ್ದು ಮಕ್ಕಳನ್ನ ಆಶೀರ್ವದಿಸು. ಎಲ್ಲ ದೈವ ಸೇವಕರ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ನೀವು ಉತ್ತಮವಾಗಿ ಅಭಿವೃದ್ಧಿಪಡಿಸ್ಕೊಂಡು ಪ್ರಾರ್ಥನೆ ಮಾಡ್ತೇವೆ. ಎಲ್ಲಾ ದೈವ ಸೇವಕರನ್ನ, ಎಲ್ಲಾ ವಿಶ್ವಾಸಿಗಳನ್ನ, ದೈವ ಸೇವಕರ ಮಕ್ಕಳನ್ನ, ದೈವ ಸೇವಕರೆಲ್ಲ ಕೆಲಸ ಕಾರ್ಯಗಳನ್ನ ದೇವರೇ ನಿನ್ನ ಚಿತ್ತಕ್ಕೆ ಕೊಡ್ತೇವೆ. ನೀವು ನಿಮ್ಮ ಚಿತ್ತಕ್ಕನುಸಾರ ನಮ್ಮ ನಡೆಸಬೇಕೆಂಬುದಾಗಿ ನಮ್ಮ ಕರ್ತನು, ಒಡೆಯನು, ರಕ್ಷಕನು ಮತ್ತು ಕುಮಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೆನ್.